ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬೆಂಗಳೂರಿನ ಬನಶಂಕರಿನಲ್ಲಿರುವ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ನೋಡಿದ್ದು ಇದೆ ದೇವರ ಎಂಟ್ರೆನ್ಸು. ಒಳಗಡೆ ಹೋಗೋಕೆ ಇಲ್ಲಿಂದನೇ ಎಂಟ್ರೆನ್ಸಲ್ಲಿ ಹೋಗಬೇಕು ನೋಡಿ. ಇಲ್ಲಿಂದನೇ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕು ನೋಡಿ. ಕ್ಯೂ ಸಿಸ್ಟಮ್ ಇದೆ, ಜನ ಇದ್ದಾರೆ, ಅದಕ್ಕೆ ಕ್ಯೂ ಸಿಸ್ಟಮ್ ಇದೆ. ಸಾಲಿನಲ್ಲಿ ಹೋಗ್ಬೇಕು, ಕ್ಯೂ ಸಿಸ್ಟಮಲ್ಲಿ ಹೋಗ್ಬೇಕು ನೋಡಿ. ಸರ್ದಿ ಸಾಲಿ ನೋಡಿ, ಇದು ಮೇನ್ ಎಂಟ್ರೆನ್ಸ್ ನೋಡಿ. ಈ ಮೆಟ್ರೋ ಎಂದು ಹೇಳಿದಾಗ ಇಲ್ಲೇ ಸ್ಟ್ರೈಟ್ ಆಗಿ ಒಳಗಡೆ ಬರ್ಬೋದು ನೋಡಿ. ಇದೇ ಬನಶಂಕರಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಬರೋಣ. ಶ್ರೀ ಬನಶಂಕರಿ ದೇವಿಯವರ ಬ್ರಹ್ಮೋತ್ಸವ ಕ್ಯೂವಲ್ಲಿ ಹೋಗ್ಬೇಕು ನೋಡಿ, ಜನ ಇದ್ದಾರೆ. 25ನೇ ತಾರೀಕು ಹಮ್ಮಿಕೊಳ್ಳಲಾಗಿದ್ದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ನೂತನವಾಗಿ ಹೊಸದಾಗಿ ರಥವನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ರಥವನ್ನು ನಿರ್ಮಿಸುವ ರಥೋತ್ಸವದ ಅಂಗವಾಗಿ ಇದೇ ನೋಡಿ, ಇದೇ ಬನಶಂಕರಿ ಅಮ್ಮನ ದೇವಸ್ಥಾನ. ಬನಶಂಕರಿ ಅಮ್ಮ ದೇವಸ್ಥಾನ ಇದೆ ನೋಡಿ, ಇದೇ ಎಂಟ್ರೆನ್ಸ್. ದೇವಸ್ಥಾನ ಹೊರಗಡೆಯಿಂದ ನೋಡಿ ಈ ರೀತಿ ಕಾಣುತ್ತೆ ನೋಡಿ. ನೋಡಿ ಹೊರಗಡೆಯಿಂದ ಎಷ್ಟು ದೊಡ್ಡದಾಗಿದೆ ನೋಡಿ ದೇವಸ್ಥಾನ. ಇದು ರಥ ನೋಡಿ, ದೇವಸ್ಥಾನ ಜಾತ್ರೆ ಆಗೋ ಟೈಮಲ್ಲಿ ಇಲ್ಲಿ ರಥೋತ್ಸವ ನೋಡಿ ಒಳಗಡೆ ಇಟ್ಟಿದ್ದಾರೆ ರಥ. ನೋಡಿ ಇಲ್ಲೊಂದು ರಥ ಇದೆ ನೋಡಿ. ಇಲ್ಲೊಂದು ರಥ ಒಳಗಡೆ ಅರಳಿ ಮರ ಇದೆ ನೋಡಿ. ಅರಳಿ ಮರ ಮುಂಭಾಗದಲ್ಲಿ ಒಂದು ತುಳಸಿ ಕಟ್ಟೆ ಇದೆ ನೋಡಿ. ತುಳಸಿ ಕಟ್ಟೆ ಅಕ್ಕಪಕ್ಕದಲ್ಲಿ 2 ಸಿಂಹ ಇದೆ ನೋಡಿ. ಹಳ್ಳಿ ಮರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ನೋಡಿ. ಬನ್ನಿ, ತುಂಬ ರಶ್ ಇದ್ದಾರೆ ನೋಡಿ, ಕ್ಯೂವಲ್ಲಿ ನಿಂತಿದ್ದಾರೆ ನೋಡಿ. ಹೋಗೋಣ ನೋಡಿ. ಇಲ್ಲಿ ಹರಕೆ ಹೊತ್ತವರೆಲ್ಲ ನೋಡಿ ದೀಪ ಅಣಿಸ್ತಾರೆ ನೋಡಿ. ದೀಪದ ಹರಕೆ ಹೊತ್ತಿರ್ತಾರಲ್ಲ, ಹರಕೆ ಹೊತ್ತವರೆಲ್ಲ ನೋಡಿ ಇಲ್ಲಿ ದೀಪ ಈ ರೀತಿ ನೋಡಿ ಅಣಿಸ್ಬಿಟ್ಟು ನೋಡಿ ನೋಡಿ ಹರಕೆ ರೂಪದಲ್ಲಿ ಈ ಥರ ದೀಪವನ್ನು ಅಲ್ಲಿ ಅಣಿಸ್ಬಿಟ್ಟು ಅವ್ರ ಹರಕೆಯನ್ನು ತೀರಿಸ್ಕೊಳ್ತಾರೆ. ಬನ್ನಿ ದೇವಸ್ಥಾನ ನೋಡಿ. ಇವರೆಲ್ಲ ಅವರು ಹರಕೆ ಹೇಳ್ಕೊಂಡಿರ್ತಾರೆ ನೋಡಿ. ಇಲ್ಲಿ ಆರತಿ ಮಾಡ್ಕೊಂಡು ನೋಡಿ. ಇಲ್ಲಿ ಭಕ್ತಾದಿಗಳ ಗಮನಕ್ಕೆ ಹಾಕಿದ್ರು ಚೆನ್ನಾಗಿ. ದೇವಾಲಯಕ್ಕೆ ಬಂದಿರತಕ್ಕಂತಹ ಸಣ್ಣ
ಮಕ್ಕಳು ಪೊಲೀಸ್ ಸ್ಥಾನವನ್ನು ಆದಷ್ಟು ಜಾಗರೂಕರಾಗಿ ನೋಡಿಕೊಳ್ಳಿ. ಶ್ರೀ ಬನಶಂಕರಿ ದೇವಿಯವರ ಬ್ರಹ್ಮರಥೋತ್ಸವದ ಅಂಗವಾಗಿ ಹೊಸದಾಗಿ ರಥವನ್ನು ನಿರ್ಮಾಣ ಮಾಡಲು ಸಂಕಲ್ಪ ಮಾಡಲಾಗಿದೆ. ರಥದ ನಿರ್ಮಾಣಕ್ಕಾಗಿ ಭಕ್ತಾದಿಗಳು ಉದಾರವಾಗಿ ಬೇಡಿಕೆಯನ್ನು ನೀಡಬಹುದಾಗಿದೆ. ಬೇಡಿಕೆಯನ್ನು ನೀಡಲು ಬಯಸಿದಂತಹ ಭಕ್ತಾದಿಗಳು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ನೋಡಿ, ಎರಡೂ ದೇವಸ್ಥಾನ ಹೊರಗಡೆಯಿಂದ ನೋಡಿ ಈ ರೀತಿ ಕಾಣುತ್ತೆ ನೋಡಿ. ಎರಡೂ ದೇವಸ್ಥಾನದ ಮಧ್ಯದಲ್ಲಿ ಒಂದು ಅರಳಿ ಮರ ಇದೆ ನೋಡಿ. ಇಲ್ಲಿ ತೀರ್ಥ ಕೊಡ್ತಾರೆ ನೋಡಿ. ನವಗ್ರಹಗಳ ಸನ್ನಿಧಿ.